Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವನ್ನು ಸಾಧಿಸಿದ್ದಾರೆ. ಸಹೋದರ ರಾಹುಲ್ ಜಾರಕಿಹೊಳಿ ನನ್ನ ಜೊತೆ ಅವ್ರನ್ನ ಮಾತಾಡ್ತೇನೆ. ಸರ್, ಅನಿರೀಕ್ಷಿತವಾಗಿ ಬಂದರು ಅಥವಾ ಆಸೆ ಇಟ್ಕೊಂಡು ಬಂದರೂ ಗೊತ್ತಿಲ್ಲ, ಗೆದ್ದಿದ್ದಾರೆ. ಸೊ ತಮಗೆ ಎಷ್ಟು ಖುಷಿ ಆಗ್ತಾ ಇದೆ, ಏನು ಹೇಳ್ತೀರಿ? ಎಲ್ಲರಿಗೂ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಒಂದು ಅತಿ ಚಿಕ್ಕ ವಯಸ್ಸಲ್ಲಿ ಚಿಕ್ಕೋಡಿ ಲೋಕಸಭಾದ ಒಂದು ಸಂಸದರಾಗಿ ಆ ಕ್ಷೇತ್ರದ ಜನತೆ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅವರು ಆಕಸ್ಮಿಕ ಅಂತ ಹೇಳೋಕ್ಕಾಗಲಿಲ್ಲ, ಯಾಕಂದರೆ ಅವರು ಅದರ ಹಿಂದೆ ಸಾಕಷ್ಟು ಒಂದು ಶ್ರಮ ಆಗಿರ್ಬೋದು. ತಂದೆ ಸತೀಶ್ ಜಾರಕಿಹೊಳಿ ಅವರು 25-30 ವರ್ಷಗಳಿಂದ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ರಾಜಕಾರಣ ಮಾಡ್ಕೊತ ಬಂದಿದ್ದಾರೆ. ಈಗ ರಾಜ್ಯ ಮಟ್ಟದಲ್ಲಿ ಕೂಡ ಅವರು ಸಾಕಷ್ಟು ಒಂದು ಪ್ರಭಾವವನ್ನು ಹೊಂದಿದ್ದಾರೆ. ಅವೆಲ್ಲ ಕೂಡ ನೋಡಿ ಆ ಶ್ರಮದಿಂದ ಇವತ್ತು ಪ್ರಿಯಾಂಕಾ ಅವರಿಗೆ ಜನರು ಆಶೀರ್ವಾದ ಮಾಡಿದ್ದಾರೆ. ಜೊತೆಗೆ ನಮ್ಮ ಪಕ್ಷದ ಗ್ಯಾರಂಟಿಗಳಾಗಿರ್ಬೋದು, ತಂದೆ ಸತೀಶ್ ಜಾರಕಿಹೊಳಿ ಆ ಭಾಗದ ಜನರ ಜೊತೆ ಒಂದು ಒಳ್ಳೆಯ ಸಂಪರ್ಕ ಮತ್ತು ಒಡನಾಟ ಆಗಿರ್ಬೋದು, ಅವ್ರು ಮಾಡಿದಂಥ ಅಲ್ಲಿ ಕೆಲಸ ಕಾರ್ಯ ಆಗಿರ್ಬೋದು, ಇವನ್ನೆಲ್ಲವನ್ನು ಗುರುತಿಸಿ ಇವತ್ತು ಅದನ್ನು ನೋಡಿ ಇವತ್ತು ಪ್ರಿಯಾಂಕಾ ಅಕ್ಕ ಅವರಿಗೆ ಒಂದು ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಅವಕಾಶವನ್ನು ಸದುಪಯೋಗ ತಗೊಂಡು ಆ ಭಾಗದ ಜನರಿಗೆ ಅನುಕೂಲ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಅವರೆಲ್ಲ ನಿಟ್ಟಿನಿಂದ ಕೆಲಸ ಮಾಡ್ತಾರೆ. ಈಗ ಚುನಾವಣೆ ಸಂದರ್ಭದಲ್ಲಿ ಕ್ಯಾಂಪೇನ್ ಆಗಿರ್ಬೋದು, ಮತ್ತು ಯಾವ ರೀತಿ ತಮ್ಮ ಸಪೋರ್ಟ್ ಯಾವ ರೀತಿ ಇತ್ತು ಅಕ್ಕನಿಗೆ ಅಂತ? ನಿರಂತರವಾಗಿ ನಾವು ಎಲ್ಲ ವಿಧಾನಸಭಾ ಮತಕ್ಷೇತ್ರದಲ್ಲಿ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಪ್ರಿಯಾಂಕಾ ಅವರು ಆಗಿರ್ಬೋದು, ತಂದೆಯವರು ಎಲ್ಲರೂ ಬೇರೆ ಬೇರೆ ಕಡೆ ಒಂದು ಪ್ರಚಾರ ಮಾಡೋ ಮುಖಾಂತರ ಮತ್ತು ಎಲ್ಲೆಲ್ಲಿ ನಮಗೆ ವೀಕ್ ಒಂದು ಅನಿಸ್ತಾ ಇತ್ತು ಅಲ್ಲೆಲ್ಲಿ ನಾವು ಫೋಕಸ್ ಮಾಡಿ ಹೆಚ್ಚಿನ ಒಂದು ಅಲ್ಲಿ ಆದ್ಯತೆಯಲ್ಲಿ ಕೊಟ್ಟು ಒಂದು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಮತ್ತು ಸ್ಥಳೀಯವಾಗಿ ಎಲ್ಲ ಶಾಸಕರಾಗಿರ್ಬೋದು, ಎಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ನಾವು ಕೆಲಸ ಕಾರ್ಯವನ್ನು ಮಾಡಿದೆ. ಇವೆಲ್ಲ ಮಾಡಿದ್ದಕ್ಕೊಂದು ಫಲ ನಮಗೆ ಇವತ್ತು 80,000ಕ್ಕಿಂತ ಹೆಚ್ಚು ಲೀಡನ್ನು ಅಲ್ಲಿ ಸಿಕ್ಕಿದೆ. ಅಂದರೆ ಈಗ ತಮ್ಮ ಚಿಕ್ಕಪ್ಪ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಕೂಡ ತೆರೆಮರೆಯಲ್ಲೇ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಗೆದ್ದಿದ್ದಾರೆ ಅನ್ನೋದು ಮಾತು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದರ ಬಗ್ಗೆ ನಾವು ಏನು ಹೇಳ್ತೀವಿ, ನಮ್ಮ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ನಾವು ಕಾರ್ಯಕರ್ತರಾಗಿರ್ಬೋದು, ಮುಖಂಡರು ನಾವು ಪ್ರಾಮಾಣಿಕವಾಗಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದು ಚುನಾವಣೆ ಅಂದರೆ ಸ್ವಾಭಾವಿಕವಾಗಿ ಎಲ್ಲ ಪಕ್ಷದವರು ಗೆಲ್ಲಬೇಕು ಅಂತ ಒಂದು ಜಿದ್ದಾಜಿದ್ದಿ ಅಂತ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದವ್ರು ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ. BJP ಅವರು ಕೂಡ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವರು ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಜನರು ನಮ್ಮ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಅವರಿಗೆ ಒಂದು ಭಾರಿ ಅಂತರದಿಂದ ಅವರು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಆ ಜನರ ವಿಶ್ವಾಸವನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ಈ ಸಂದರ್ಭ ಹೇಳ್ತಾರೆ. ಅಂದರೆ ರಾಜ್ಯ ಮತ್ತು ಜಿಲ್ಲೆಯ ಪರವಾಗಿ ಅಕ್ಕನಿಗೆ ಯಾವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ತಾವು ಸಲಹೆಯನ್ನು ಕೊಡ್ತೀರಿ? ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಏನೇನು ಸಾಕಷ್ಟು ಕೆಲವೊಂದು ಭಾಗಗಳಲ್ಲಿ ಇನ್ನೂ ಕೂಡ ಹಿಂದುಳಿದಿದೆ. ಸಾಕಷ್ಟು ನೀರಾವರಿ ಸಂಬಂಧಪಟ್ಟದಾಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಬೇರೆ ಬೇರೆ ಕೇಂದ್ರ ಸರ್ಕಾರ ಅಂತ ಏನೇನು ಯೋಜನೆಗಳ ಕಳೆದ 5 ವರ್ಷಗಳಲ್ಲಿ ಬರಬೇಕಾಗಿತ್ತು. ಯಾಕಂದರೆ ಸೆಂಟ್ರಲ್ ಕೂಡ BJP ಗೌರ್ಮೆಂಟ್ ಇತ್ತು, ಸ್ಟೇಟ್ದಲ್ಲಿ ರಾಜ್ಯದಲ್ಲಿ ಕೂಡ ಹೋದ 4 ವರ್ಷಗಳಲ್ಲಿ ಅವರು ಸಂಸದಿದ್ದಾಗ BJP ಸರ್ಕಾರ ಇತ್ತು. ಸಾಕಷ್ಟು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಅಲ್ಲಿತ್ತು. ಆದರೂ ಕೂಡ ಇನ್ನೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇನ್ನೂ ಅಷ್ಟು ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಅವರು ರಾಜ್ಯ ಸರ್ಕಾರದಿಂದ ಏನೇನು ಸಹಾಯ ಬೇಕು ಅದನ್ನು ಕೂಡ ತಗೋತಾರೆ. ಮತ್ತು ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನಗಳು ಬರ್ತವೆ, ಏನೇನು ಯೋಜನೆಗಳು ಇಲ್ಲಿ ತರಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಕೂಡ ತರಲಿಕ್ಕೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಪ್ರಿಯಾಂಕಾ ಅವರು ರಾಜಕೀಯಕ್ಕೆ ಎಂಟ್ರಿ ಆಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದು ಆಯಿತು. ರಾಹುಲ್ ಜಾರಕಿಹೊಳಿ ಅವರು ರಾಜಕೀಯಕ್ಕೆ ಬರ್ತಾರಾ, ಎಂಟ್ರಿ ಕೊಡ್ತಾರಾ ಅಂತ? ಇನ್ನು ಸದ್ಯ ಮಟ್ಟಿಗೆ ಅದೇನು ನಾವು ಏನು ಚರ್ಚೆ ಮಾಡಿಲ್ಲ. ಈಗ ಸದ್ಯ ತಂದೆ ಸತೀಶ್ ಜಾರಕಿಹೊಳಿ ಏನೇನು ಕೆಲಸದ ಜವಾಬ್ದಾರಿ ಆಗಿರ್ಬೋದು, ಏನೇನು ಇನ್ನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೇವೆ. ಮತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಒಂದು ಹೊಸ ಕ್ಷೇತ್ರವನ್ನು ಅವರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಅಲ್ಲಿ ಸಂಘಟನಾತ್ಮಕ ಒಂದು ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಆಡಳಿತ ಆಗಿರ್ಬೋದು ಮತ್ತು ಎಲ್ಲ ರೀತಿಯಿಂದ ಏನೇನು ಅವ್ರಿಗೆ ಸಹಾಯ ಸಹಕಾರ ಬೇಕು ಎಲ್ಲೆಲ್ಲ ಅವ್ರ ಜೊತೆಗೆ ಸದಾ ನಾವು ಇಟ್ಕೊಂಡು ಅವ್ರ ಜೊತೆಗೆ ನಾವು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಮುಂದೆ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ ಹಂತವಾಗಿ ನಾವು ಕೆಲಸ ಮಾಡಿದಾಗ ಒಂದು ನಮ್ಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅದಕ್ಕೆ ಈಗ ಸದ್ಯ ಮಟ್ಟದಾಗ ನಾವು ಪಾರ್ಟಿಯಲ್ಲಿ ಒಂದು ಕಾರ್ಯಕರ್ತರಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅದು ನೋಡೋಣ. ಥ್ಯಾಂಕ್ ಯು ಸರ್.
ಎಸ್, ಇದಿಷ್ಟು ಕೂಡ ರಾಹುಲ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.